ಏನ್ ಸರ್ ನಿಮ್ಮ ಹೆಸರು? ಸರ್ ಮಂಜು ಅಂತ. ಮಂಜು ಅವರೇ, ಯಾಕೆ ಚಾಕ್ಲೇಟ್ ಅಂತ ತೆಗಿರಾ? ಸರ್ ಇವತ್ತು ಗ್ರೇಟರ್ ಬೆಂಗಳೂರು ಆಫೀಸ್ ನಟರಾಜ್ ಅವ್ರನ್ನ ಸುಟ್ಟಿದ್ದೀವಿ. ಯಾರು? ಭೂಗಳ್ರನ್ನ. ಎಲ್ಲ ರೈತರು ಸೇರಿ. ಯಾಕೆ ಸುಟ್ರಿ? ಇವತ್ತು ನಮ್ಗೆ ಹೈಕೋರ್ಟ್ ಇಂದ ತೀರ್ಮಾನ ಬಂದೈತೆ. 3 ವಾರ ನಮ್ಗೆ ರೈತರು ತಡೆ ಹಿಡಿದವ್ರೆ, ಜಮೀನ್ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡುವಂಗಿಲ್ಲ ಅಂತ. 3 ವಾರ ಅದು? 3 ವಾರ. ಆ ಖುಷಿಗೆ ನಾವು 3 ವಾರ 3 ಸೆಕೆಂಡ್ ಅಲ್ಲಿ ಮುಗ್ದೋಗುತ್ತೆ. ಇಲ್ಲ ಸರ್, ಇನ್ನ ಮುಂದಕ್ಕೆ ಮೂರ್ತದೆ, ಅದು ದಾಖಲಾತಿಗಳು ತಂದ್ಕೊಡಿ ಅಂತ ವಾಯ್ದೆ ಕೊಟ್ಟಿದ್ದಾರೆ. ಇದ್ರಿಂದ ನಾವು ಇವತ್ತು ಅಂತ ಇದ್ದೀವಿ. ಎಲ್ಲಿವರೆಗೂ ಬಂತು ನಿಮ್ಮ ಹೋರಾಟ? ಹೋರಾಟ ಜಯವಾಗುವುದು ಬರ್ತದೆ ಸರ್. ಪಾರ್ವತಮ್ಮ, ಎಲ್ಲಿ ಡಾಕ್ಟರ್ ರಾಜ್ಕುಮಾರ್? ಹೋದ್ರು ಮಸಾಣಕ್ಕೆ. ಯಾಕೆ ಬಂದ್ರಿ ನೀವು ಇಲ್ಲಿ? ನಮ್ ಜಮೀನು ಉಳಿಸ್ಕೊಳಕ್ಕೆ. ಎಷ್ಟು ಎಕರೆ ಅದ ನಿಮಗೆ ಜಮೀನು? ಎಷ್ಟನ ಇರ್ಲಿ ನಾವ್ ಕೊಡಲ್ಲ ಬಿಡಲ್ಲ. ಬಿಡಲ್ಲ. ಕಿತ್ಕೋತಾರೆ. ಅವಾಗ ಏನ್ ಮಾಡ್ತೀರಾ? ಕಿತ್ಕೊಳ್ಳಿ ಬರ್ಲಿ, ಕಿತ್ಕೊಳಕ್ಕೆ. ಅವಾಗ ಐತೆ. ಏನ್ ಮಾಡ್ತೀರಾ? ಏನೋ ಮಾಡ್ತೀವಿ. ಹೌದಾ? ಯಾವ ಊರು ನಿಮ್ದು? ಇಜಾಪುರ. ಅಲ್ಲ, ಇಲ್ಲಿ ಬೈರಮಂಗಲ್ನ ಆ ಕಡೆ ಒಳಗಡೆ ಹಳ್ಳಿನ? ಮಂಗಳಾನೆ. ಹೌದಾ? ಪೆನ್ಷನ್ ದುಡ್ಡೆಲ್ಲ ಬರ್ತಿದ್ಯಾ? ಬಂದಿಲ್ವಾ? ಅದು ಬಂದಿಲ್ವಾ? ಶಿವ. ಮೇಡಮ್, ಏನ್ ನಿಮ್ಮ ಹೆಸರು? ಭಾಗ್ಯಮ್ಮ. ಏನ್ ಸಿಗ್ತಾ ಇದೆ ಈಗ ನಿಮ್ಗೆ ಭಾಗ್ಯ ಇಲ್ಲಿ? ಭಾಗ್ಯ ಈಗ GBD ಅವ್ರನ್ನ ಹೆಂಗ್ ತೊಲಗಿಸ್ಬೇಕು ಅಂತ ಈಗ ತೊಲಗಿಸಿದ್ವಲ್ಲ, ಅದೇ ನಮ್ ಭಾಗ್ಯ. ಅದೇ ನಿಮ್ ಭಾಗ್ಯ, ಸೌಭಾಗ್ಯ. ಅಮ್ಮನ್ ಕೇಳ್ದೆ ನಮ್ ಭೂಮಿ ಮೇಲೆ ಬಂದ್ರೆ ಅವ್ರಿಗೆ ಇದೇ ಶಿಕ್ಷೆ ಅಂತ ಇವತ್ತು ತೋರ್ಸಿದೀವಿ. ಈಗ ನಮ್ಗೆ ಮೊದಲನೇ ಹೆಜ್ಜೆ ಜಯ ಆಗೋ ಮೂಮೆಂಟ್ ಇದೆ. ಅದರಿಂದ ನಾವು GBD ಅವ್ರ ಯಾವ್ದೇ ಕಾರಣಕ್ಕೂ ಬಂದ್ರೆ ಇದೇ ಆಗುತ್ತೆ, ಯಾವ್ದೇ ಕಾರಣಕ್ಕೂ ಬರಬೇಡಿ ನಮ್ ಭೂಮಿ ಮೇಲೆ ಅಂತ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದೀವಿ. ಭೂಮಿ ಮುಖ್ಯನಾ ಹಣ ಮುಖ್ಯನಾ? ಭೂಮಿ ಮುಖ್ಯ. ಯಾಕೆ ಭೂಮಿ ಮುಖ್ಯ? ಭೂಮಿಗೆ ತಿನ್ಬೇಕು, ಕಡೆವರೆಗೂ ಇರುತ್ತೆ. ಹಣ ಎಷ್ಟ್ ದಿನ ಇರುತ್ತೆ? ಹಣ ತಗೊಂಡೋಗಿ ನಾವು ಮನೇಲಿ ಇಟ್ರೆ ನಮ್ ತಲೆ ಹೊಡೆದ್ ಬಿಡ್ತಾರೆ. ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಾ ನೀವು? ನಾವು 500 ಚಿಲ್ಲರೆ ಆಗೋಯ್ತು. ಈಗ ಬರ್ತಾರೆ ಎಕರೆಗೆ 12 ಕೋಟಿ ಕೊಡ್ತೀನಿ ಅಂತಾರೆ. ಎಷ್ಟು ಕೋಟಿ ಕೊಟ್ರು ಬೇಡ ಸರ್, ನಮ್ಗೆ ಬೇಡವಾ? ನಮ್ ಭೂಮಿನೇ ನಮ್ಗೆ ಬೇಕು. 20 ಕೋಟಿ ಬೇಡ ಸರ್. ಬೇಡವಾ? ಆ ಭೂಮಿಗೆ ಹಣ ಕೊಡೋದು ಬೇಡ, ನಾವು ಭೂಮಿ ಕೊಡೋದು ಬೇಡ. ಏನಮ್ಮ? 20 ಕೋಟಿ ಕೊಡ್ತಾರಲ್ಲ, ನೀವೇ ಯೂಸ್ ಮಾಡಿ. ನಂಗ್ ಬೇಡ ಕಣವ ತಾಯಿ. ನಮಗ್ ಬೇಡ, ನಮಗಂತೂ ಬೇಡ. ಮತ್ತೆ ಭೂಮಿ ಇದ್ರೆ ಹಣ. ಇವಾಗ ಅವರೇ ತಾನೇ ನಿಮ್ಮನ್ನ ಕಳ್ಸಿರೋದು. ಇಲ್ಲ, ನಾವು ಟಿವಿಯರು. ಭೂಮಿ ಇದ್ರೆ ಹಣ ಉತ್ಪತ್ತಿ ಆಗುತ್ತೆ, ಹಣ ಇದ್ರೆ ಖರ್ಚಾಗುತ್ತೆ. ಭೂಮಿ ಮಾರಿ ಕಾರ್ ತಗೊಂಡಿರೋದು ನೋಡಿದಿರಿ, ಭೂಮಿ ಮಾರಿ ಮಗನ್ ಕೆಲಸ ಕೊಡ್ಸಿರೋದು ನೋಡಿದಿರಿ, ಭೂಮಿ ಮಾರಿ ಮನೆ ಕಟ್ಟಿದಿರಿ. ಅದೇ ಭೂಮಿ ಮನೆ ಮಾರಿ ಭೂಮಿ ತಗೊಳಕ್ ಆಯ್ತದ? ಆಗಲ್ಲ. ಈಗ ಅದೇ ನಿಮ್ಗೊಂದ್ ಕೆಲಸ ಕೊಡ್ಸಿ ಭೂಮಿ ಮಾರಿ ಭೂಮಿನೇ ತಗೊಳಕ್ ಆಗಲ್ಲ. ಭೂಮಿ ಮಾರಿ ಅಲ್ಲ, ಏನ್ ಬೇಕಾದ್ರೆ ತಗೋಬಹುದು. ಭೂಮಿ ಮಾರಿ ಭೂಮಿನ ತಿರುಗಿ ವಾಪಸ್ ತಗೊಳಕ್ ನಿಮ್ಮ ಹೆಸರು? ಸುಮಿತ್ರಾ ಅವ್ರು ಹೇಳಿ. ಈ DBD ಅಧಿಕಾರಿಗಳಿಗೆ ಪೆನ್ನು ಪೇಪರ್ ಅದೇನ್ಬಿಟ್ಟು ಈಗ ಪಾಣಿಲ್ ಬರ್ತಾ ಇರೋ ಬೆಳೆ ಇದನ್ನೆಲ್ಲ ಇದ್ ಮಾಡ್ಬಿಟ್ಟು ಇದು ಬರಳು ಅಂತ ಪಾಣಿಲ್ ಹಾಕವ್ರೆ. ಆಮೇಲೆ ಇನ್ನ ಒಂದ್ ಏನ್ ಮಾಡವ್ರೆ ಅಂದ್ರೆ ಇದೆಲ್ಲ ಸರ್ಕಾರದ್ದು ಅಂತ ಪಾಣಿ ಬತ್ತದೀಗ. ಏನಂತ ಕರ್ನಾಟಕ ಸರ್ಕಾರ ಅಂತ. ಕರ್ನಾಟಕ ಸರ್ಕಾರ ನಮ್ಮ ಅಪ್ಪನ್ಗೆ ಸಾಲ ಕೊಟ್ಬಿಟ್ಟೋಗಿತ್ತೆ ಇವತ್ತು ಯಾಕೆ ಆತರ ಕರ್ನಾಟಕ ಸರ್ಕಾರ ಅಂತ ಮಾಡವ್ರ ಅವರು? ಅಲ್ಲ, ಈ ಖಾತೆ ಮಾಡ್ಬಿಡ್ತೀವಿ ಅನ್ಬಿಟ್ಟು ನಿಮ್ಗೆ ಹಕ್ಕು ಪತ್ರ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅನ್ಬಿಟ್ಟು ಇವ್ರ ಭೂಗಾಳರೆಲ್ಲ ಸೇರ್ಬಿಟ್ಟು ಭೂಮಿ ಹೊಡಿಯಕ್ಕೆ ಅರ್ಧ ಮನೆನೇನೆ ನಮ್ ತಾತ ಮುತ್ತಾರ್ತೆ ಅಂತ ಇರೋ ಮನೇನ ಅದಕ್ಕೆ ಕರ್ನಾಟಕ ಸರ್ಕಾರ ಅಂತ ಆಗದೆ. ಮುಂಚೆ ಇರ್ಲಿಲ್ಲ.